ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ರಾಜ್ಯ ಸರ್ಕಾರ ಎಲ್ಲ ಸರ್ಕಾರಿ ನೌಕರರಿಗೆ ಬಿಗ್ ಅಪ್ಡೇಟ್ನ ಕೊಟ್ಟಿದೆ. ಕಡ್ಡಾಯ ಸೂಚನೆ ಕೂಡ ಕೊಟ್ಟಿದೆ. ಏನು ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪ್ರತಿದಿನ 10 ಗಂಟೆ ಒಳಗಡೆ ಕಚೇರಿಗೆ ಬರುವುದು ಕಡ್ಡಾಯ ಅಂತೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಇದು ಈ ಹಿಂದೆ ಇರಲಿಲ್ಲ ಅಂತ ಇತ್ತು, ಬಟ್ ಯಾರು ಫಾಲೋ ಮಾಡ್ತಾ ಇರಲಿಲ್ಲ, ಹೇಳೋರೆಲ್ಲ ಕೇಳೋರಿಲ್ಲ. ಈ ರೀತಿ ರೂಲ್ಸ್ ಕೂಡ ತಂದಿದ್ದಾರೆ. ಇದು ನೋಡ್ಬಿಟ್ಟು ಜಸ್ಟ್ ಪೇಪರ್ನಲ್ಲಿ ರೂಲ್ಸ್ ಆದರೆ ಉತ್ತಮ ಅಲ್ಲ. ಇದನ್ನ ಕಾರ್ಯವ್ಯಾಪ್ತಿಗೆ ಬರಬೇಕು. ಸರ್ಕಾರಿ ನೌಕರರು 11 ಗಂಟೆ 12 ಗಂಟೆಗೆ ಬರೋದು, ಟೀ ಬ್ರೇಕು ಕಾಫಿ ಬೇಕು ಅಂತ ಮಜಾ ಮಾಡೋದು, ಮಧ್ಯಾಹ್ನ ಊಟದ ಬೇಕು ಅಂತ ಹೋಗೋದು, ನಂತರ ಬಂದ್ಬಿಟ್ಟು 3 ಗಂಟೆಗೆ ಎಕ್ಸಿಟ್ ಆಗೋದನ್ನ ಮಾಡ್ತಾ ಇದ್ರು. ಈಗ ಚೆಕ್ ಇನ್ ಚೆಕ್ಔಟ್ ಮೇಲೆ ನಿಗಾ ವಹಿಸ್ತಾರಂತೆ. ಇದನ್ನ ಮಾನ್ಯ CS ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಕೂಡ ಮೆನ್ಷನ್ ಕೂಡ ಮಾಡಿದ್ದಾರೆ, ಚೀಫ್ ಸೆಕ್ರೆಟರಿ. ಪ್ರತಿಯೊಬ್ಬ ಅಧಿಕಾರಿ ಸಿಬ್ಬಂದಿ ಬೆಳಿಗ್ಗೆ ನಿಗದಿತ ಸಮಯಕ್ಕೆ ಹಾಜರಾಗಬೇಕು ಅಂತ ಹೇಳಿ ಸರ್ಕಾರ ಘೋಷಣೆ ಕೂಡ ಮಾಡಿದೆ. ಬೆಳಿಗ್ಗೆ 10 ಗಂಟೆ ಒಳಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಇಲ್ಲಿ ಅಂದ್ಬಿಟ್ಟು ಒಂದು ಕರ್ತವ್ಯ ಆಪ್ ಮಾಡ್ತಾರಂತೆ. ಅದನ್ನ ಅಪ್ಡೇಟ್ ಕೂಡ ಮಾಡಿದ ನಂತರ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಆಗ್ಬೇಕಾಗತ್ತೆ. ಅಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಕೊಡ್ತಾರೆ, ಯಾವ ರೀತಿ ನೋಡಬೇಕು. ಅಲ್ಲಿ ಚೆಕ್ ಇನ್ ಆಗ್ಬೇಕಾಗುತ್ತೆ. ನಿಮ್ಮ ಹಾಜರಾತಿ ಡಾಕ್ಯುಮೆಂಟ್ಗಳನ್ನ ಚೆಕ್ ಇನ್ ಆಗ್ಬೇಕಾಗುತ್ತೆ. ಅಲ್ಲಿ ನಿಮಗೆ ಚೆಕ್ಔಟ್ ಆಗಬೇಕಾದ್ರೆ ಕೂಡ ನೀವು ಡಾಕ್ಯುಮೆಂಟ್ಗಳನ್ನ ಕಡ್ಡಾಯವಾಗಿ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ವಿಡಿಯೋ ಲಿಂಕ್ ಕೊಟ್ಟಿದ್ದಾರೆ ಅಂತ ಅದನ್ನ ಫಾಲೋ ಮಾಡಬೇಕಾಗಂತೆ. ನಂಗೊಂದು ಡೌಟು, ಬೆಳಗ್ಗೆ ಬರ್ತಾರೆ, ಚೆಕ್ ಇನ್ ಆಗ್ತಾರೆ, ಹೋಗಿ ಎಂಜಾಯ್ ಮಾಡ್ಕೊಂಡು ಬರ್ತಾರೆ. ಇನ್ನು ಚೆಕ್ಔಟ್ ಆಗೋ ಟೈಮಲ್ಲಿ ಬರ್ತಾರೆ, ಚೆಕ್ಔಟ್ ಆಗಿ ಎಕ್ಸಿಟ್ ಕೂಡ ಆಗ್ತಾರೆ. ಈ ರೀತಿ ಕೂಡ ಮಾಡ್ತಾರೆ. ಬಟ್ ಏನೇ ಆಗಲಿ ಅದನ್ನು ಕಡ್ಡಾಯವಾಗಿ ಫಾಲೋ ಅಪ್ ತರಬೇಕು. ಒಂದು ಹೊಸ ರೂಲ್ಸ್ಗಳನ್ನು ನಿಯಮಗಳನ್ನು ಕೂಡ ಮಾಡಬೇಕು. ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನ ಮಾಡಬೇಕು. ಕಡ್ಡಾಯವಾಗಿ ಪರಿಶೀಲನೆ ಕೂಡ ಮಾಡ್ತೀವಿ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಸರಿಯಾಗಿ ಹಾಜರಾತಿ ಮಾಡಬೇಕು ಅಂತ ಹೇಳಿದ್ದಾರೆ. ಒಟ್ಟಾರೆ ಡಿಸಿಷನ್ ಕರೆಕ್ಟ್ ಆಗಿದೆಯಾ ಕಮೆಂಟ್ ಮಾಡಿ ತಿಳಿಸಿ. ಸರ್ಕಾರಿ ನೌಕರರು ಫುಲ್ಲು ಲೇಸಿ ಆಗಿಬಿಟ್ಟಿದ್ದಾರೆ. ಅವರು ಬೇರೆ ಬೇರೆ ರೀತಿ ಮಾರ್ಗ ಕೂಡ ಹುಡುಕ್ತಾರೆ, ಈ ರೀತಿ ಹೇಗೆ ಎಸ್ಕೇಪ್ ಆಗೋದು ಅಂತ. ಒಟ್ಟಾರೆ ಈ ರೀತಿ ಸರ್ಕಾರ ಡಿಸಿಷನ್ ತೆಗೆದುಕೊಂಡಿದೆ. ನಿಮಗೆ ಏನು ಅನ್ಸುತ್ತೆ, ಸರಿನಾ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.